ನೋಡಿ ಸ್ನೇಹಿತರೆ, ಮೈನಾರಿಟಿ ಡಿಪಾರ್ಟ್ಮೆಂಟ್ನಿಂದ SSP ಸ್ಕಾಲರ್ಶಿಪ್ಗೆ ಯಾರು ಕಾಯ್ತಾ ಇದ್ರೆ ಅಂಥವರಿಗೆ ಮೈನಾರಿಟಿ ಡಿಪಾರ್ಟ್ಮೆಂಟ್ನಿಂದ ಒಂದು ಗುಡ್ ನ್ಯೂಸ್. ಈ ಒಂದು SSP ಸ್ಕಾಲರ್ಶಿಪ್ಗೆ ಯಾರು ಅಪ್ಲೈ ಮಾಡಬೇಕು, ಎಂಥವರಿಗೆ ಅಪ್ಲೈ ಆಗುತ್ತೆ, ಯಾವ ಥರ ಅಪ್ಲೈ ಮಾಡಬೇಕು, SSP ಸ್ಕಾಲರ್ಶಿಪ್ಗೆ ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅದರ ಬಗ್ಗೆ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾರು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಅವರು ಸಹ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ ವಿಷಯಕ್ಕೆ ಬರೋಣ. ಯಾರು ಎಲಿಜಿಬಿಲಿಟಿ ಕಂಡೀಷನ್ ಇದೆ ಅಂದ್ರೆ ಯಾರು ಗ್ರಾಜುಯೇಟ್ ಇದ್ದೀರಾ ಮತ್ತು ಡಿಪ್ಲೊಮೊ ಮತ್ತೆ ಪೋಸ್ಟ್ ಗ್ರಾಜುಯೇಟ್ ಇದ್ದೀರಾ ಮತ್ತೆ ಟೆಕ್ನಿಕಲ್ ಪಡೆದಿದ್ದೀರಾ ಅವರೆಲ್ಲರೂ ಸಹ ಈ ಒಂದು SSP ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕಬಹುದು. ಇದರ ಉಪಯೋಗವನ್ನು ಸಹ ಪಡೆಯಬಹುದು. ನೋಡಿ ಇಲ್ಲಿ ಗ್ರಾಜುಯೇಟ್ ಅಂದ್ರೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಲ್ಲಿ BCom ಆಗಿರಬಹುದು, BE ಆಗಿರಬಹುದು, ಯಾವುದೇ ಬ್ಯಾಚುಲರ್ ಕೋರ್ಸ್ ಮಾಡಿರಬಹುದು, ಅಂತವರು ಸಹ ಅಪ್ಲೈ ಮಾಡಬಹುದು. ಎಲಿಜಿಬಿಲಿಟಿ ಕಂಡೀಷನ್ ಇದ್ದು ಅದು ಮೈನಾರಿಟಿ ಕಮ್ಯುನಿಟಿ ಆಗಿರಬೇಕು. ಅದರಲ್ಲಿ ಮುಸ್ಲಿಂ, ಸಿಖ್, ಪಾರ್ಸಿ ಇಂತಹ ಮೈನಾರಿಟಿ ಕಮ್ಯುನಿಟಿ ಆಗಿರಬಹುದು. ಈ ಒಂದು SSP ಸ್ಕಾಲರ್ಶಿಪ್ ಪಡೆಯೋಕೆ ಮುಖ್ಯವಾಗಿ ಕರ್ನಾಟಕದವರೇ ಆಗಿರಬೇಕು. ನೋಡಿ ಹಿಂದಿನ ವರ್ಷದಲ್ಲಿ ನೀವು ಎಕ್ಸಾಮ್ ಆಗಿರುತ್ತೆ ನೋಡಿ, ಅದರಲ್ಲಿ ಮಿನಿಮಮ್ 50% ಆಗಿರಬೇಕು. ನೀವೇನಾದರೂ ಫೇಲ್ ಆಗಿದ್ದಲ್ಲಿ ಅಂಥವರಿಗೆ ಈ SSP ಸ್ಕಾಲರ್ಶಿಪ್ ಬರೋದಿಲ್ಲ. ಮತ್ತೇನಂದರೆ 50% ಒಳಗಡೆ ಇದ್ರೂ ಸಹ ಅಪ್ಲೈ ಆಗೋದಿಲ್ಲ. ನೋಡಿ ಮತ್ತೊಂದು ವಿಷಯ ಏನಂದರೆ ನಿಮ್ಮ ವಾರ್ಷಿಕ ಆದಾಯ 2 ಲಕ್ಷಕ್ಕಿಂತ ಕಡಿಮೆ ಆಗಿರಬೇಕು. ಅಂಥವರು ಸಹ ಅಪ್ಲೈ ಮಾಡಬಹುದು. ನೋಡಿ ಇಲ್ಲಿ ಅಪ್ಲೈ ಮಾಡುವ ಕೊನೆಯ ದಿನಾಂಕನೂ ಸಹ ಇದೆ. ಜನವರಿ 31ನೇ ತಾರೀಕು ಕೊನೆಯ ದಿನಾಂಕವಾಗಿದೆ. ನೀವು ಹೋಗಿ ಅಪ್ಲೈ ಮಾಡಬಹುದು. ಅಪ್ಲೈ ಎಲ್ಲಿ ಮಾಡಬೇಕು, ಎಲ್ಲಿ ಹೋಗಿ ಮಾಡಬೇಕು ಅಂದರೆ ಇದರಲ್ಲಿ 2 ವೆಬ್ಸೈಟ್ ಬರುತ್ತೆ ಸ್ನೇಹಿತರೆ. ssp.karnataka.gov.in ಎರಡನೇದು dom.karnataka.gov.in. ಈ ಒಂದು ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡಬಹುದು. SSP ಸ್ಕಾಲರ್ಶಿಪ್ ಬೇಕಾಗುವ ಡಾಕ್ಯುಮೆಂಟ್ಸ್ ಗಳು ಈ ಒಂದು ಸ್ಕ್ರೀನ್ ಮೇಲೆ ನೀವು ನೋಡಬಹುದು. ಈ ಅಪ್ಲೈ ಮಾಡುವ ಲಿಂಕ್ಸ್ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೇನೆ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಅಪ್ಲೈ ಮಾಡಬಹುದು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಲಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.